ಸಮರ್ಥ ಸರಳತೆಯ ಸಾಮ್ರಾಟ್ ಅನ್ನೋದು ಇದಕ್ಕೇನ. ಜನರೊಂದಿಗೆ ನೆಲದ ಮೇಲೆ ಕುಳಿತು ಸಂತರ ಕೀರ್ತನೆ ಆಲಿಸಿದ ಶಾಸಕ. ದಾವಣಗೆರೆ ನಗರದ ದೊಡ್ಡಪೇಟೆಯ ವಿರಕ್ತ ಮಠದ ಪಕ್ಕದ ಶ್ರೀ ನಾಮದೇವ ಭಜನಾ ಮಂದಿರದಲ್ಲಿ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಸಂತ ಶ್ರೇಷ್ಠ ಶ್ರೀ ನಾಮದೇವ ಮಹಾರಾಜರ 676ನೇ ಸಂಜೀವಿನಿ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಸಂತ ಮಂಡಳಿಯವರಿಂದ ಭಜನೆ, ಕಾಕಡಾರತಿ, ಮಂಜುನಾಥ ಸಿಂಪೆ ಸಂಗಡಿಗರಿಂದ ಹರಿಪಾಠ, ಸಂತರಿಂದ ಪ್ರವಚನ, 10ಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಗುಲಾಲ್ ಕಾರ್ಯಕ್ರಮ ಜರುಗಿದವು. ನಂತರ ಮಧ್ಯಾಹ್ನ 12 ಗಂಟೆಗೆ ಹೊಸಪೇಟೆಯ ಜೆಪಿ ಪುಂಡಲೀಕರಾವ್ ಜ್ಞಾನಮೋಟೆ ಇವರಿಂದ ಶ್ರೀ ಸಂತ ಶಿರೋಮಣಿ ನಾಮದೇವ ಮಹಾರಾಜರ ಚರಿತ್ರೆ ಕೀರ್ತನೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಸಮರ್ಥ ಶಾಮನೂರು ಅವರು ಜನರೊಂದಿಗೆ ನೆಲದ ಮೇಲೆ ಕೂತು ಕೀರ್ತನೆಗಳನ್ನು ಆಲಿಸಿದರು. ಗಣ್ಯರಿಗಾಗಿ ವೇದಿಕೆಯನ್ನು ಸಿದ್ಧಪಡಿಸಿ ಕುರ್ಚಿಗಳನ್ನು ಸಹ ಹಾಕಲಾಗಿತ್ತು. ಆದರೂ ಜನರ ನಡುವೆ ನೆಲದ ಮೇಲೆ ಕೂತು ಕೀರ್ತನೆಯನ್ನು ಆಲಿಸಿದ್ದು ಅವರ ಸರಳತೆಗೆ ಸಾಕ್ಷಿಯಾಗಿದೆ. ದೇವರು ಯಾರು, ಸಂತ ಯಾರು, ಶರಣರು ಯಾರು, ಏನು ಭಾಗ್ಯ ನಮ್ಮ ಕಡೆ ಬಸವಣ್ಣ ಮಾರಾಟ ನಿವೃತ್ತಿ ಬೇರೆ ಎಲ್ಲ ವೃತ್ತಿಗೆ ಹಂಗ ಜಗತ್ತು ನಾಮದೇವ ಮಹಾರಾಜರು ಇವತ್ತು ಸಮಾಧಿಸುವ ಎಲ್ಲ ಕಡೆಗೇನಾದ್ರು ಪಾಂಡ್ರಂಗೆ ಹೇಳಿದ್ರು. ಅವ್ರಂದ್ರು ನೀವು ವೈಕುಂಠ ಕಾರಣ ಅಂದರು, ಕೈಲಾಸ ವೈಕುಂಠ ಕರ್ತಾರೆ. ಅಲ್ಲೂ ಏನು ಮಾಡಿ ಸುಮ್ಮನೆ ಕುಂದಿರ್ಬೇಕು. ಯಾರ ನಿನ್ನ ಪಾದ ಜೀವನ ಸಮಾಧಿ ಇವತ್ತು 16 ಜನ ಬಂದು